ಧಗಧಗಿಸೋ ಬಿಸಿಲು ಪದೇ ಪದೇ ಒಣಗ್ತಿರುವಂತಹ ಬಾಯಿ ಇಂಥ ಹೊತ್ತಲ್ಲಿ ಒಂದು ಬಾಟಲ್ ತಣ್ಣನೆ ನೀರಿದ್ರೆ ಸಾಕು ಅಂತ ಅನ್ಸುತ್ತೆ. ಆದರೆ ಬಾಟಲ್ನಲ್ಲಿರುವಂತಹ ನೀರು ಕಂಟಕ ಅನ್ನೋ ವರದಿ ಬಂದಿದೆ. ಕಳಪೆ ಹಾಗೂ ಕಲಬೆರಕೆ ಆಹಾರಗಳ ವಿರುದ್ಧ ಸಮರ ಸಾರಿರುವಂತಹ ಆರೋಗ್ಯ ಇಲಾಖೆ ಕೆಲ ಕಂಪನಿಗಳ ನೀರಿನ ಅಸಲಿಯತ್ತು ಈಗ ಬಯಲು ಮಾಡ್ತಿದೆ. ಬಾಟಲ್ ನೀರು, ಖೋವಾ, ಪನ್ನೀರ್, ಡೇಂಜರ್ ಡೇಂಜರ್. 95 ಮಾದರಿಗಳು ಅಸುರಕ್ಷಿತ. 95 ಕಂಪನಿ ನೀರು ಅಸುರಕ್ಷಿತ. 88 ಕಂಪನಿ ನೀರು ಕಳಪೆ. ಸೀಲಿಂಗ್ ಟೈಮ್ ಇಲ್ಲ ಪ್ಯಾಕಿಂಗ್ ಟೈಮ್ ಇಲ್ಲ ಪ್ಲಾಸ್ಟಿಕ್ ಬಾಟಲ್ ಕ್ವಾಲಿಟಿ ಮೇಲೆ ನೀರು ಕಲುಷಿತ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಬಾಯಿ ಚಪ್ಪರಿಸಿ ತಿನ್ನೋ ಪನ್ನೀರ್ ಡೇಂಜರ್. ಸಂಜೆ ಸ್ನಾಕ್ಸ್ ಅಂತ ತಿನ್ನೋ ಮಿಕ್ಸ್ಚರ್ ಕೂಡ ಅಸುರಕ್ಷಿತ. ಹಸಿರು ಬಟಾಣಿಯಲ್ಲಂತೂ ಕೆಮಿಕಲ್ಗಳ ಆಗರವೇ ಇದೆ. ಸಿಹಿ ತಿಂಡಿ ಕೂಡ ಕಲಬೆರಕೆಯಾಗಿದೆ. ದಾಹ ತಣಿಸೋ ಬಾಟ್ಲಿ ನೀರು ಕೂಡ ಸುರಕ್ಷಿತವಾಗಿಲ್ಲ ಅನ್ನೋ ವರದಿ ಎಲ್ಲರನ್ನೂ ಶಾಕ್ ಆಗುವಂತೆ ಮಾಡಿದೆ. ಹೌದು, ಕಳೆದ ಫೆಬ್ರವರಿಯಲ್ಲಿ 3204 ಆಹಾರ ಪದಾರ್ಥಗಳ ಟೆಸ್ಟಿಂಗ್ ನಡೆಸಲಾಗಿದೆ. ಇದೀಗ ಆಹಾರ ಪದಾರ್ಥಗಳ ವರದಿ ಬಹಿರಂಗವಾಗಿದ್ದು ಇಡೀ ರಾಜ್ಯದ ಜನರೇ ಬೆಚ್ಚಿ ಬೀಳುವಂತಿದೆ. ಹಾಗಾದ್ರೆ ಯಾವುದು ಸುರಕ್ಷಿತ, ಯಾವುದು ಸುರಕ್ಷಿತವಲ್ಲ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ನಾವು ತೋರಿಸ್ತೀವಿ ನೋಡಿ. ಕುಡಿಯುವ ನೀರಿನ ಬಾಟಲ್ಗಳ ಮೇಲೆ ಕಣ್ಣಿಟ್ಟಿದ್ದ ಆರೋಗ್ಯ ಇಲಾಖೆ ಬೇಗ ಆಪರೇಷನ್ ಮಾಡಿದೆ. 296 ಕುಡಿಯುವ ನೀರಿನ ಬಾಟಲ್ಗಳ ಸ್ಯಾಂಪಲ್ ಸಂಗ್ರಹಿಸಲಾಗಿದ್ದು, ಈ ಪೈಕಿ 255 ಮಾದರಿಗಳ ವಿಶ್ಲೇಷಣಾ ಕಾರ್ಯ ಪೂರ್ಣಗೊಂಡಿದೆ. ಇದರಲ್ಲಿ 72 ಮಾದರಿಗಳು ಸುರಕ್ಷಿತ, 95 ಮಾದರಿಗಳು ಅಸುರಕ್ಷಿತ ಹಾಗೂ 88 ಮಾದರಿಗಳು ಕಳಪೆ ಅಂತ ಗೊತ್ತಾಗಿದೆ. ಇನ್ನು 46 ಮಾದರಿಗಳ ರಿಪೋರ್ಟ್ ಬರಬೇಕಿದೆ. 296 ಮಾದರಿಗಳನ್ನು ನಾವು ತೆಗೆದು ಈ ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ 255 ಮಾದರಿಗಳು ಈಗಾಗಲೇ 296ರಲ್ಲಿ 255 ಪೂರ್ಣಗೊಂಡಿದೆ. ಅದರಲ್ಲಿ ಕೇವಲ 72 ಮಾತ್ರ ಸುರಕ್ಷಿತ ಅಂತ ಬಂತು. 95 ಮಾದರಿಗಳು ಅಸುರಕ್ಷಿತ, ಅಂದರೆ ಅನ್ಸೇಫ್, ಈ ಬಾಟಲ್ಡ್ ವಾಟರ್ ಅನ್ಸೇಫ್ ಅಂತ ಬಂದಿದೆ. ಮತ್ತು 88 ಮಾದರಿ ಕಳಪೆ ಗುಣಮಟ್ಟ. ತುಮಕೂರಿನಲ್ಲೇ 3 ನೀರಿನ ಬ್ರಾಂಡ್ ಬಾಟಲ್ಗಳು ಅಸುರಕ್ಷಿತ ಅಂತ ವರದಿಯಲ್ಲಿದೆ. ಮಾತಾ ಸಿಗ್ನೇಚರ್, ಸುರಭಿ ಡ್ಯೂ, ಸಿಗ್ನೇಚರ್ ಅಸುರಕ್ಷಿತ ಅಂತ ಇಲಾಖೆ ತಿಳಿಸಿದೆ. ಮಂಡ್ಯದಲ್ಲಿ ಅಪೋಲೋ ಆಕ್ವಾ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಯಿ, ಹಾವೇರಿಯಲ್ಲಿ ಐಸ್ ಬ್ಲೂ ಹಾಗೂ ಸ್ವಾಸ್ಥ್ ಅಸುರಕ್ಷಿತವಾಗಿವೆ. ಮೈಸೂರು ನಗರದಲ್ಲಿ ಜೆನ್ಯೂನ್ ಆಕ್ವಾ, ವಿಜಯಪುರದಲ್ಲಿ ಲೋಹಿಶಾ, ರಾಯಚೂರಿನಲ್ಲಿ ರಾಯಲ್ 9, ಚಿತ್ರದುರ್ಗದಲ್ಲಿ SS, ಶಿವಮೊಗ್ಗದಲ್ಲಿ ಡಿಯೋ ಡ್ರಾಪ್ಸ್, ಕೊಡಗಿನಲ್ಲಿ ಆಕ್ವಾ, ಬಾಗಲಕೋಟೆಯಲ್ಲಿ ಆಕ್ವಾ ಸಾಗರ್, ಬೆಳಗಾವಿಯಲ್ಲಿ ಸ್ಪೈರಲ್ ಆಕ್ವಾ ಅಸುರಕ್ಷಿತ ವಾಟರ್ ಬಾಟಲ್ ಅಂತ ಆಹಾರ ಇಲಾಖೆ ವರದಿಯಲ್ಲಿ ಉಲ್ಲೇಖಿಸಿದೆ. ನೀರು ಯಾವಾಗ ಹಾನಿಕಾರಕ ಆಗ್ಬೋದು ಅಂತ ಅಂದರೆ, ಈ ಪ್ಯಾಕಿಂಗ್ ಟೈಮ್ನಲ್ಲಿ ಯಾವುದೇ ಒಂದು ನೀರನ್ನ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಪ್ಯಾಕ್ ಮಾಡಿ ಸೀಲ್ ಮಾಡಿ ಕೊಟ್ಟಾಗ ಆ ಸೀಲಿಂಗ್ ಟೈಮ್ ಇಲ್ಲ ಪ್ಯಾಕಿಂಗ್ ಟೈಮ್ ಇಲ್ಲ ಪ್ಲಾಸ್ಟಿಕ್ ಬಾಟಲ್ ಕ್ವಾಲಿಟಿ ಮೇಲೆ ನೀರು ಕಲುಷಿತ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. 2 ಮಾದರಿ ಪನ್ನೀರ್ ಡೇಂಜರ್. ಬಟಾಣಿ ತಿನ್ನೋ ಮೊದಲು ಹುಷಾರ್. ಆರೋಗ್ಯ ಇಲಾಖೆ 231 ಮಾದರಿಗಳ ಪನ್ನೀರ್ ಸಂಗ್ರಹಿಸಿದ್ದು 32 ಮಾದರಿಗಳ ಪರೀಕ್ಷೆ ಮುಗಿಸಿದೆ. ಇದರಲ್ಲಿ 2 ಮಾದರಿಯ ಪನ್ನೀರ್ ಸುರಕ್ಷಿತವಲ್ಲ, 30 ಮಾದರಿಗಳು ಸುರಕ್ಷಿತ ಅಂತ ವರದಿ ಬಂದಿದೆ. ಬಾಕಿ 199 ಮಾದರಿಗಳ ಪರೀಕ್ಷೆ ನಡೀತಿದೆ. ಹಾಗೆ 115 ಬಟಾಣಿ ಮಾದರಿ ಪೈಕಿ 45 ಸುರಕ್ಷಿತ, 69 ಮಾದರಿಗಳು ಅಸುರಕ್ಷಿತ ಅಂತ ವರದಿ ಬಂದಿದೆ. ಇದರಲ್ಲಿ 1 ಮಾದರಿಯ ಪರೀಕ್ಷೆ ಮಾತ್ರ ಬಾಕಿ ಇದೆ. ಇನ್ನು ತುಪ್ಪ 6 ಮಾದರಿಯ ಪರೀಕ್ಷೆ ಮುಗಿದಿದ್ದು ಎಲ್ಲಾ ಸೇಫ್ ಆಗಿವೆ. 44 ಮಾದರಿಯ ಪರೀಕ್ಷೆ ಬಾಕಿ ಇದೆ. ಹಾಗೆ 43 ಖೋವಾ ಸ್ಯಾಂಪಲ್ಸ್ ಪೈಕಿ 6 ಮಾದರಿ ಸುರಕ್ಷಿತ, 3 ಅಸುರಕ್ಷಿತ ಅಂತ ವರದಿ ಬಂದಿದೆ. 37 ಸ್ಯಾಂಪಲ್ಗಳ ರಿಪೋರ್ಟ್ ಬಾಕಿ ಇದೆ. ಹಾಗೆ 198 ವಿವಿಧ ಸಿಹಿ ತಿಂಡಿಗಳನ್ನ ಪರೀಕ್ಷೆಗೊಳಪಡಿಸಲಾಗಿದ್ದು, ಇದರಲ್ಲಿ 81 ಸುರಕ್ಷಿತ, 2 ರೀತಿಯ ಸಿಹಿ ತಿಂಡಿಗಳು ಸುರಕ್ಷಿತವಲ್ಲ ಅಂತ ಆರೋಗ್ಯ ಇಲಾಖೆ ವರದಿಯಿಂದ ತಿಳಿದು ಬಂದಿದ್ದು, ಇನ್ನು 115 ಮಾದರಿಗಳ ಪರೀಕ್ಷೆ ನಡೆಸಬೇಕಿದೆ.
ಬಾಯಿ ಚಪ್ಪರಿಸಿ ತಿನ್ನೋ ಖಾರ ಮಿಕ್ಸರ್ ಕೂಡ 4 ಮಾದರಿಗಳು ಅಸುರಕ್ಷಿತವಾಗಿದ್ದು 23 ಮಾದರಿಗಳು ಸುರಕ್ಷಿತವಾಗಿವೆ. 92 ಮಾದರಿಗಳು ಪ್ರಾಯೋಗಿಕ ಹಂತದಲ್ಲಿವೆ. ಪ್ರಾಯೋಗಿಕ ಹಂತದಲ್ಲಿ ಜ್ಯೂಸ್, ತಂಪು ಪಾನೀಯ, ಐಸ್ ಕ್ರೀಮ್. ಜ್ಯೂಸ್, ತಂಪು ಪಾನೀಯಗಳ 46 ಮಾದರಿ, ಐಸ್ ಕ್ಯಾಂಡಿಗಳ 39 ಮಾದರಿ, ಐಸ್ ಕ್ರೀಮ್ಗಳ 107 ಮಾದರಿ ಸದ್ಯ ಪ್ರಾಯೋಗಿಕ ಹಂತದಲ್ಲಿವೆ. ಕಳೆದ ಫೆಬ್ರವರಿಯಲ್ಲಿ ಅನೇಕ ಕಡೆ ದಾಳಿ ನಡೆಸಿ ಸ್ಯಾಂಪಲ್ ಸಂಗ್ರಹಿಸಿ ಲೋಪ ಬಂದಿರೋ ಕಡೆ ದಂಡವನ್ನು ವಿಧಿಸಲಾಗಿದೆ. ಈ ಎಲ್ಲಾ ಪರೀಕ್ಷೆ ನಡೆಸೋ ಮುನ್ನ ವಿವಿಧ ಆಹಾರ ಪದಾರ್ಥಗಳ ತಯಾರಿಕೆ ಮತ್ತು ಮಾರಾಟ ಘಟಕಗಳ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. 92 ಘಟಕಗಳಿಗೆ ನೋಟಿಸ್ ಜಾರಿ ಮಾಡಿ ಇದರಲ್ಲಿ 6 ಘಟಕಗಳಿಗೆ 38,000 ದಂಡ ವಿಧಿಸಲಾಗಿದೆ. 590 ಹೋಟೆಲ್ ರೆಸ್ಟೋರೆಂಟ್ಗಳನ್ನು ಪರಿಶೀಲಿಸಿದ್ದು 214 ಹೋಟೆಲ್ಗಳಿಗೆ ನೋಟಿಸ್ ಜಾರಿ ಮಾಡಿ 11 ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಒಟ್ಟು 1,15,000 ರೂಪಾಯಿ ದಂಡ ಹಾಕಲಾಗಿದೆ. 41 ಔಷಧಗಳು ಅಸುರಕ್ಷಿತ, 113 ರಿಂಗರ್ ಲ್ಯಾಕ್ಟೇಟ್ ಕಳಪೆ. ಇದರ ಬೆನ್ನಲ್ಲೇ ಮತ್ತಷ್ಟು ಆಘಾತಕಾರಿ ವಿಚಾರ ಹೊರಬಿದ್ದಿದೆ. ಒಟ್ಟು 1,891 ಔಷಧಿಯ ಮಾದರಿಗಳ ಟೆಸ್ಟಿಂಗ್ ಮಾಡಲಾಗಿದ್ದು 41 ಗುಣಮಟ್ಟ ಇಲ್ಲದ ಔಷಧಿಗಳು ಅಂತ ಪತ್ತೆಯಾಗಿವೆ. ಬಾಣಂತಿಯರಿಗೆ ನೀಡಲಾಗುವ ರಿಂಗರ್ ಲ್ಯಾಕ್ಟೇಟ್ ದ್ರಾವಣದ 196 ಬ್ಯಾಚ್ನ ಮಾದರಿಗಳಲ್ಲಿ 113 ಕಳಪೆ ಅಂತ ವರದಿ ಬಂದಿದೆ. ಈ ಮಧ್ಯೆ ಡೆಂಗಿ, ಚಿಕುನ್ಗುನ್ಯಾ ಹೆಚ್ಚುತ್ತಾ ಇರೋ ಬಗ್ಗೆ TV9 ವರದಿ ಮಾಡಿತ್ತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಆರೋಗ್ಯ ಸಚಿವರು ಎಲ್ಲಾ ಜಿಲ್ಲೆಗಳ ಡಿಸಿ, ಸಿಇಒ, ಡಿಎಚ್ಒಗಳ ಜೊತೆ ಸಭೆ ನಡೆಸಿದ್ದಾರೆ. ಡೆಂಗಿ, ಚಿಕುನ್ಗುನ್ಯಾ ನಿಯಂತ್ರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಿದ್ದಾರೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.